Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ. 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ವಾಟ್ ಟೈಪ್ ಆಫ್ ಗೈಡೆನ್ಸ್ ಯು ಹ್ಯಾವ್ ನೋಡೋಣ. ಓಕೆ, ಯಾವ ರೀತಿಯ ಸಲಹೆ ಸೂಚನೆಗಳು ನಿಮ್ಗೆ ಬರ್ತಾ ಇದೆ ನೋಡೋಣ. ಮೊದಲನೇದು ಎರಡನೇದು ಮೂರನೇದು. ಸದ್ಯಕ್ಕೆ ಜೀವನ ಮುಂದುವರಿತಾ ಇಲ್ಲ, ಒಂದೇ ರೀತಿ ನಿಂತಿದೆ ಅಂತ ಅನ್ನಿಸ್ತಾ ಇರ್ಬೋದು. ಯಾವುದೇ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ ಅಥವಾ ಯಾವುದೋ ಒಂದ್ ರೀತಿಯ ಸಮಸ್ಯೆ ನಿಮ್ಮನ್ನ ಆವರಿಸ್ಕೊಂಡಿರಬಹುದು. ಒಂದ್ ರೀತಿ ಕಳೆದು ಹೋದಂತ ಅನುಭವದಲ್ಲಿ ನೀವು ಇರಬಹುದು. ಬಟ್ ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ಮುಂದಿನ ಬದಲಾವಣೆಗೆ ಯೂನಿವರ್ಸ್ ನಿಮ್ಮನ್ನ ಪ್ರಿಪೇರ್ ಮಾಡ್ತಿರುವಂತ ರೀತಿ ಅದಾಗಿದೆ. ಯೂನಿವರ್ಸ್ ತನ್ನದೇ ಆದಂತ ರೀತಿಲಿ ನಿಮ್ಮನ್ನ ಆ ಒಂದು ಬದಲಾವಣೆಗೆ ರೆಡಿ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು ನೀವು. ಮೊದಲನೇದು, ಯಾರು ಆಯ್ಕೆ ಮಾಡಿದೀರಾ ಪಾಸಿಟಿವ್ ಆಗಿ ಇರಿ. ಏನೋ ಸಮಸ್ಯೆ ಇಲ್ಲ ಅನ್ನೋದೇ ಒಂದು ಸಮಸ್ಯೆ ಆಗಬಾರ್ದು. ಸೊ ಕೆಲವು ವಿಚಾರಗಳು ಸರಿಯಾದ ರೀತಿಲಿ ಪರಿಹಾರನ ಕಂಡ್ಕೊಂಡಿಲ್ಲ ನೀವು ಅಷ್ಟೇನೆ. ಸೊ ಸಮಸ್ಯೆ ಏನೂ ಇಲ್ಲ. ಸೊ ಪರಿಹಾರ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ದಿರ ಇರೋದ್ರಿಂದ ಸಮಸ್ಯೆ ಆಗೇ ಇದೆ. ಬಟ್ ಆ ಸಮಸ್ಯೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕರೆಂಟ್ ನೆಗೆಟಿವ್ ಆಟಿಟ್ಯೂಡ್ ಏನಿದೆ ನಿಮ್ದು, ಅದನ್ನ ಸ್ವಲ್ಪ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳನ್ನ ನೀವು ಫ್ಯೂಚರ್ ಅಲ್ಲಿ ಅಥವಾ ಕರೆಂಟ್ ಅಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡಿದ್ರೆ ನಿಮ್ಮ ಲೈಫ್ ಅಲ್ಲಿ ಏನೋ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಲೈಫನ್ನ ಬೆಟರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೊಡುಗೆ ಏನು ಕೊಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಏನ್ ನೆಗೆಟಿವ್ ವೈಬ್ ಅಲ್ಲಿ ಕರೆಂಟ್ ಎನರ್ಜಿನ ಅಥವಾ ಕರೆಂಟ್ ಲೈಫ್ ಅನ್ನ ತಗೊಂಡು ಹೋಗ್ತಾ ಇದ್ದೀರಾ ಒಂದು ಪಾಸಿಟಿವ್ ವೇಲಿ ಅಥವಾ ಸರಿಯಾದ ರೀತಿಲಿ ಪರಿಹಾರಗಳು ಅಲ್ಲೇ ಇದ್ರೂ ಕೂಡ ಅದನ್ನ ನೋಡೋದಾಗ್ಲಿ ಅದನ್ನ ಬದಲಾಯಿಸ್ಕೊಳ್ಳೋದಾಗ್ಲಿ ನೀವು ಮಾಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸೊ ಇದನ್ನ ನಿಲ್ಸಿ ಸರಿಯಾದ ರೀತಿಲಿ ಸರಿಯಾದ ಒಂದು ಮಾರ್ಗದರ್ಶನ ನಿಮಗ್ ನೀವೇ ಕೊಟ್ಕೊಳ್ಳಿ. ಯಾಕೆಂದ್ರೆ ಎಲ್ಲ ನಿಮ್ಮೊಳಗೆ ಇದೆ, ಎಲ್ಲವೂ ನಿಮ್ಮೊಳಗಿದೆ. ಸಮಸ್ಯೆನೂ ನೀವೇ, ಪರಿಹಾರನೂ ನೀವೇ. ಸೊ ಸರಿಯಾದ ರೀತಿಲಿ ಪರಿಹಾರ ಮಾಡ್ಕೊಳ್ದಿರೋ ಅಂಥದ್ದು, ಸರಿಯಾದ ರೀತಿಲಿ ಸೊಲ್ಯೂಷನ್ ಕಂಡಿಡ್ಕೊಳ್ದಿರಾ ಇರುವಂಥದ್ದು ನಿಮ್ದೇ ಸಮಸ್ಯೆ ಇದೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಶಿಫ್ಟ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಫೋಕಸ್ ಮಾಡಿ ಏನು ಹುಡುಕಾಟ ಮಾಡ್ತಿದ್ದೀರಾ, ಯಾವ ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಅಥವಾ ಯಾವ ಸಮಸ್ಯೆಗೆ ಅದು ಹುಡುಕಾಟ ಪರಿಹಾರನ ಮಾಡ್ಕೊಂಡು ಹುಡುಕ್ತಾ ಇದ್ದೀರಾ, ಅದೆಲ್ಲವೂ ಕೂಡ ಸಿಗ್ತಾ ಇದೆ, ಸಿಕ್ಕಿದೆ ಆಲ್ರೆಡಿ. ಅದನ್ನ ಉಪಯೋಗಿಸ್ಕೊಂಡು ಪ್ರೂವ್ ಮಾಡಿ ತೋರಿಸಿ. ಸೊ ಪ್ರೂವ್ ಮಾಡಿ ತೋರಿಸಿ, ನಿಮ್ ಸಮಸ್ಯೆ ಬಗೆಹರ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ನಿಮಗ್ ನೀವು ಪ್ರೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮಗೆ ನೀವು ಸಾಬೀತು ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳಾಗಬಹುದು. ಸ್ವಲ್ಪ ಹೆಚ್ಚಿನ ಬೇಗ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ತೊಂದರೆಗೆ ಒಳಗಾಗಬಹುದು ಅನ್ನುವಂಥದ್ದು ಇದೆ. ಸೊ ನೀವು ನೀವಾಗಿರಿ, ನಿಮ್ಮ ಬಾಡಿ ಮೈಂಡ್ ಸೋಲನ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಅವರವರ ದೇಹದ ಕಂಟ್ರೋಲ್ ಅವರವರ ಕೈಲೇನೆ ಇರ್ಬೇಕು. ಸೊ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಮುಖ ಕಪ್ಪಿಡಬಹುದು, ಯಾರ್ದೋ ಇದಕ್ಕಿದ್ದಂತೆ ಹಾರ್ಟ್ ಬೀಟ್ ನಿಂತ್ ಹೋಗ್ಬಹುದು. ಬಟ್ ಹೆದರ್ಕೊಳ್ಬೇಡಿ, ಸರಿ ಹೋಗುತ್ತೆ. ಜೊತೆಗೆ ಮುಖ ಎಲ್ಲ ಕಪ್ಪಿಟ್ಟಿ ಒಂಚೂರು ಏನೋ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗ್ಬಿಡ್ಬಹುದು. ಬಟ್ ಇಮಿಡಿಯೇಟ್ ಅದು ಆಕ್ಟಿವ್ ಆಗತ್ತೆ, ಸರಿ ಹೋಗುತ್ತೆ. ಒಂದು ಧ್ಯಾನಾವಸ್ಥೆಯಲ್ಲಿ ಕುತ್ಕೊಂಡು ಒಂದಷ್ಟು ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಸಮಸ್ಯೆಗೆ ಪರಿಹಾರ ಇದೆ, ಎಚ್ಚರಿಕೆಯ ಗಂಟೆ ಇದೆ ಅನ್ನುವಂಥದ್ದು ಇದೆ. ಒಂದೊಂದೇ ಮೆಟ್ಟಲ್ ಮೇಲೆ ಎಕ್ಕಿ ಹೋಗ್ಬೇಕೆ ಹೊರತು ಕೆಳಗೆ ಇಳಿಬಾರ್ದು ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ರಕ್ಷೆ ಕೂಡ ಇದೆ, ನಿಮ್ಮ ಕುಲದೈವದ ರಕ್ಷೆ ಕೂಡ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದ್ರಲ್ಲಿ ಆಶೀರ್ವಾದ ಇದೆ.
ಎಲ್ಲ ನಿಮ್ ಕೈಲೇ ಇದೆ. ನೀವೇ ನಿಮ್ಮ ಓವರ್ ಆಟಿಟ್ಯೂಡ್ ಅಥವಾ ನಿಮ್ಮದೇ ಒಂದು ಈಗೋಲೋ ಅಥವಾ ನಿಮ್ಮದೇ ಆದಂಥ ಒಂದು ನೆಗೆಟಿವ್ ವೈಬ್ ಇಂದನೋ ಸಮಥಿಂಗ್ ನಿಮ್ಮ ಸಮಸ್ಯೆಗೆ ನೀವೇ ಕಾರಣ. ಬೇರೆಯವ್ರು ಮಾಡಿರೋ ಸಮಸ್ಯೆನೆಲ್ಲ ಪರಿಹಾರ ಕೊಟ್ಟಾಗಿದೆ. ಸೊ ಈಗಿರುವಂಥ ಸಮಸ್ಯೆಗೆ ಬಗೆಹರಿಸ್ಕೊಳ್ಳೋದಕ್ಕೂ ಪರಿಹಾರ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಪದೇ ಪದೇ ಅದೇ ಹೇಳ್ಬೇಕಾಗತ್ತೆ. ಸೊ ಸರಿಯಾಗಿ ನೋಡಿ, ನಕಾರಾತ್ಮಕವಾಗಿ ನೋಡ್ಬೇಡಿ, ಸಕಾರಾತ್ಮಕವಾಗಿ ನೋಡಿ. ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ನಿಮ್ಮ ಲೈಫನ್ನ ಬದಲಾಯಿಸ್ಕೊಳ್ಳಿ. ಎಸ್ಪೆಷಲಿ ನಿಮ್ಮ ಥಾಟ್ಸ್ ಅನ್ನ ಬದಲಾಯಿಸ್ಕೊಳ್ಳಿ. ಪ್ರೂವ್ ಮಾಡಿ ತೋರಿಸಿ ಪಾಸಿಟಿವ್ ಆಟಿಟ್ಯೂಡ್ ವರ್ಕ್ ಆಗತ್ತೆ ಅಂತ. ಎರಡನೇದು, ಯಾರು ಆಯ್ಕೆ ಮಾಡಿದ್ದೀರಾ ಶಿವನಾಮ ಜಪಾನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಅಥವಾ ನಿಮ್ಮ ಇಚ್ಛೆಯ ಗುರುವಿನ ನಾಮ ಜಪ ಮಾಡಿ ಅನ್ನುವಂಥದ್ದು ಇದೆ. ಕೈಗಳಿಗೆ ಒಂದು ರಕ್ಷೆನ ಹಾಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಜೊತೆಗೆ ಯಾರೋ ನಿಮ್ಗೆ ಒಂದು ಗಿಫ್ಟ್ ಕೊಡ್ತಾರೆ, ಒಂದು ಜಪಮಾಲೆಯನ್ನ ಕಳಿಸ್ಕೊಡ್ತಾರೆ, ಅದರಿಂದ ಜಪ ಮಾಡ್ತಾ ಹೋಗಿ. ಎಂಥದೇ ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ನಿಮ್ಮಿಂದ ಅದು ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ದಿನಾಗ್ಲೂ ಶಿವ ಜಪನ ಮಾಡಿ, ಶಂಭೋ ಮಂತ್ರನ 108 ಬಾರಿ ಹೇಳಿ. ಅದು ನಿಜವಾಗ್ಲೂ ಪವರ್ಫುಲ್ ಆಗಿ ಇದೆ. ಶಂಭೋ ಅಂತೂ ತುಂಬಾ ಪವರ್ಫುಲ್ ಆಗಿದೆ. ನಂಗೆ ಯಾವಾಗ್ಲೂ ಜಪ ಮಾಡ್ಬೇಕಾದ್ರೆ ಓಂ ನಮಃ ಶಿವಾಯಗಿಂತ ಆಂ ನಮಃ ಶಿವಾಯಗಿಂತ ಶಂಭೋನೇ ಹೆಚ್ಚು ಪವರ್ಫುಲ್ ಆಗಿ ಇರುತ್ತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನನ್ನ ಫೇವ್ರೆಟ್ ಮಂತ್ರದಲ್ಲಿ ಶಂಭೋ ಕೂಡ ಒಂದು. ಸೊ ಶಂಭೋ ಅಂತ ಕೂಗಿ ಹಂಗೆ ಸದ್ಗುರುಗಳು ಹೋಗ್ತಾರಲ್ಲ ಜಗ್ಗಿಯವರು, ಹಾಗೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಅದು. ಸೊ ನಿಮ್ ಮನೇಲಿರುವಂತ ನೆಗೆಟಿವಿಟಿಗೂ ನಿಮ್ ದೇಹದಲ್ಲಿರುವಂತ ನೆಗೆಟಿವಿಟಿಗೂ ಅದು ರಕ್ಷೆ ಕೊಡುತ್ತೆ. ಸೊ ಕೆಲವ್ರಿಗೆ ಅದು ಆಲ್ರೆಡಿ ಸಿದ್ಧಿಸಿರ್ಬಹುದು ಮಂತ್ರ ಜಪಾನ. ಸೊ ಅದನ್ನ ಇನ್ನ ಹೆಚ್ಚು ಪವರ್ಫುಲ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ನೆಕ್ಸ್ಟ್ ಯಾರು ಆಂ ನಮ ಶಿವಾಯ ಅಥವಾ ಶಂಭು ಜಪ ಮಾಡಿ ಮುಗಿಸಿದೀರಾ, ಇನ್ಮೇಲೆ ಆಂ ನಮೋ ನಮಃ ಭಗವತೆ ರುದ್ರಾಯ ರುದ್ರವೇ, ಓಂ ನಮೋ ಭಗವತೆ ರುದ್ರವೇ ಅನ್ನುವಂಥ ಮಂತ್ರನ ಜಪ ಮಾಡಿ. ನಿಮ್ಮ ಎಲ್ಲ ಇಚ್ಛೆಗಳು ಇದರಿಂದ ಈಡೇರುತ್ತೆ ಅನ್ನುವಂಥದ್ದು ಇದೆ. ಜಪ ಮಾಡಿ ಆರೋಗ್ಯದಲ್ಲಿ ವೃದ್ಧಿ ಆಗಬಹುದು. ಅಥವಾ ನಿಮ್ಗೆ ಯಾವುದೇ ವಿಶೇಷವಾದಂಥ ಕೋರಿಕೆ ಇದ್ರೆ ಅದು ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಒಳ್ಳೆದಾಗ್ಲಿ. ಮೂರನೇದು 2 ಕಾರ್ಡ್ ಇದೆ. ಥರ್ಡ್ ಐ ಚಕ್ರ ಕನೆಕ್ಟ್ ಮಾಡ್ಕೊಳ್ಳಿ ಡಿವೈನ್ ಗೈಡೆನ್ಸಿಗೋಸ್ಕರ ಅನ್ನುವಂಥದ್ದು ಇದೆ. ಸೊ ಥರ್ಡ್ ಐ ಚಕ್ರ ಕನೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ಒಂದಷ್ಟು ಥರ್ಡ್ ಐ ಆಕ್ಟಿವಿಟಿ ಕೂಡ ಮಾಡ್ತೀರಾ. ಕೆಲವರು ಅದ್ರ ಮೇಲೆ ಫೋಕಸ್ ಮಾಡ್ಬೋದು, ಅಥವಾ ಆಜ್ಞಾ ಚಕ್ರದ ಮೇಲೆ ಸಾಧನೆನ ಸಾಧಿಸ್ಕೊಳ್ಬಹುದು, ಅಥವಾ ಆಜ್ಞಾ ಚಕ್ರ ಓಪನ್ ಮಾಡ್ಕೊಳ್ಬಹುದು, ಅಥವಾ ಈಗ ಕೆಲವು ವಿಶೇಷವಾದಂಥ ವಿದ್ಯೆಗಳು ಬಂದಿದೆ ಅಲ್ಲ, ಸೊ ಆ ಥರದ ವಿದ್ಯೆ ಕೂಡ ಕಲಿಬಹುದು ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಡಿವೈನ್ ಗೈಡೆನ್ಸ್ ನಿಮ್ಮ ಥರ್ಡ್ ಐ ಮೂಲಕ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮೇಜರ್ ಚೇಂಜ್ ಬರ್ತಾ ಇದೆ. ಗ್ರಹಗತಿಗಳು ನಿಮ್ಮ ವಿರುದ್ಧ ಸ್ವಲ್ಪ ಜೋರಾಗಿ ಆರ್ಭಟಿಸ್ತಾ ಇದೆ. ಸೊ ಏನೇ ಆರ್ಭಟಿಸಿದ್ರು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರ್ತಾ ಇದೆ. ಗ್ರಹಗತಿಗಳಲ್ಲಿ ಬದಲಾವಣೆ ಬರ್ತಾ ಇದೆ. ಜೊತೆಗೆ ಒಂದಷ್ಟು ಈ ಒಂದು ಕೆಲವು ವರ್ಲ್ಡ್ ವಾರಿಗೆ ಸಂಬಂಧಪಟ್ಟಂಗೆ ವಿವಿಧ ದೇಶಗಳ ಜನರು ಅಥವಾ ವಿವಿಧ ದೇಶದ ಮುಖಂಡರು ಮಾಡುವಂತ ಕೆಲವು ಅವಘಡಗಳಿಗೆ ಇಡೀ ಗ್ರಹ ಮಂಡಲನೇ ಒಂಚೂರು ಅದ್ರುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ. ಹೆಂಗೆ ಅಂದ್ರೆ ಹೋಗುವಂತ ಫೋರ್ಸ್ ಆಗಿ ಸ್ಪೀಡ್ ಆಗಿ ಏನಾದ್ರು ಪಾಸ್ ಆದ್ರೆ ಪಕ್ಕದಲ್ಲಿರೋ ಗಾಡಿನೇ ಒಂದೊಂದ್ಸತಿ ಜಂಪ್ ಆಗುತ್ತೆ, ಅಥವಾ ಒಂದ್ ಶೇಕ್ ಆಗತ್ತಲ್ಲ, ಆ ತರ ಸಮಥಿಂಗ್ ಏನೋ ಬಿಗ್ ಶೇಕಿಂಗ್ ಮೂಮೆಂಟ್ ಬರೋದ್ರಲ್ಲಿ ಇದೆ. ಫುಲ್ ಆಫ್ ಫೈರಿ ಎನರ್ಜಿ ಇದೆ. ಸೊ ನೋಡೋಣ, ರಕ್ಷೆನೂ ಇದೆ, ಜೊತೆಗೆ ಒಂದಷ್ಟು ಸಮಸ್ಯೆನೂ ಇದೆ, ಒಂದಷ್ಟು ಶಿಕ್ಷೆನೂ ಇದೆ. ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವು ವಿಚಾರ ಬರ್ತಿದೆ ಇಲ್ಲಿ, ಬಟ್ ಹೇಳೋದಕ್ಕೆ ಪರ್ಮಿಷನ್ ಇಲ್ಲ. ಅಂದ್ರೆ ಇಲ್ಲಿ ಹೇಳೋ ಹಾಗಿಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ಸಮಯ ಸಂದರ್ಭ ಬಂದಾಗ ಎಲ್ಲಿಂದ ಹೋಗುತ್ತೋ ಹಾಗೆ ಹೋಗ್ಲಿ ಮೆಸೇಜ್. ಓಕೆ, ಸೊ ರೆಡಿ ಆಗಿರಿ. ಒಂದು ನಿಮ್ಮದಲ್ಲದ ತಪ್ಪಿಗೆ ಒಂದು
ನಿಮ್ಮದಲ್ಲದ ತಪ್ಪಿಗೆ ನಿಮ್ಗೆ ಪ್ರಾಬ್ಲಮ್ ಮಾಡೋದಕ್ಕೆ ಯಾರೋ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಅದು ಅವರಿಗೇನೆ ರಿಟರ್ನ್ ಆಗೋ ಹಾಗೆ ಭಗವಂತ ನೋಡ್ಕೊಳ್ತಾನೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮದೇನು ತೊಂದರೆ ಆಗದೆ ಇರೋ ಹಾಗೆ, ಶಿಕ್ಷೆ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚಿನ ಬದಲಾವಣೆನ ನೀವು ನೋಡ್ತೀರಾ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವಿಟಿನ ಹೋಗ್ಲಾಡ್ಸೋದಕ್ಕೆ ಅಥವಾ ಒಂದಷ್ಟು ಡಿವೈನ್ ಗೈಡೆನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಧ್ಯಾನನ ಮಾಡಿ ನಿಮ್ಮ ದೃಷ್ಟಿನ ಥರ್ಡ್ ಐ ಚಕ್ರದ ಮೇಲೆ ಕೇಂದ್ರೀಕೃತ ಮಾಡಿ ಧ್ಯಾನನ ಮಾಡಿ. ಇದರಿಂದ ನಿಮ್ಗೆ ಸಾಕಷ್ಟು ಡಿವೈನ್ ಗೈಡೆನ್ಸ್ ಬರುತ್ತೆ. ಡಿವೈನ್ ನೋಡ್ತಾ ಇದೆ, ಚಿಂತೆ ಮಾಡಬೇಡಿ. ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಹೊಸದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ, ಸತ್ಯ ಧರ್ಮದ ಹಾದಿಲೇ ನಡೀರಿ ಅಂತ ಹೇಳ್ತಾ, ಸೊ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ, ಶಿವೋಹಂ. ಎಲ್ಲರಿಗೂ ಒಳ್ಳೆದಾಗ್ಲಿ. The Sri Vagdevi Tarot channel is so glad to see you again. Thank you for watching our tarot card readings today.